ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕನ್ ಒತ್ತಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಏನಂದರೆ, ಇದು ನಾನು ಮಾಡ್ತಾ ಇರೋದು ಇವತ್ತು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ನ ಪ್ರಿಪೇರ್ ಮಾಡ್ತಾ ಇದ್ದೆ. ಹಾಗಾಗಿ ಅದಕ್ಕೋಸ್ಕರ ಒಂದು ಶಾರ್ಟ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ, ಇದು ರಾಗಿನ ನಾನು ತೊಳೆದ್ಬಿಟ್ಟು ಹಾಕಿರೋದು. ಈಗ ರಾಗಿ ಅಷ್ಟೇ, ರಾಗಿನೇ ಆಗಲಿ ಮತ್ತು ಮಿಲೆಟ್ಸ್ಗಳು ಎಲ್ಲ ಥರ ಮಿಲೆಟ್ಸ್ ಆಗಿರ್ಬೋದು, ತುಂಬಾ ಧೂಳು ಬರುತ್ತೆ, ನಾವು ತೊಳೆದೇ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಾನು ಪ್ರತಿ ಸತಿ ಮಾಡಬೇಕಾದ್ರೂ ಇದೇ ಥರ ಪ್ರೋಸೆಸ್ಸಲ್ಲಿ ಮಾಡ್ತೀನಿ. ರಾಗಿ ಒಂದು 3 ರಿಂದ 4 ಸರಿ ತೊಳಿಬೇಕಾಗುತ್ತೆ, ಅಷ್ಟು ಧೂಳು ಬರುತ್ತೆ. ಹಾಗಾಗಿ ನೋಡಿ, ಅದನ್ನು ತೊಳೆದು ಒಣಗಲಿಕ್ಕೆ ಹಾಕಿದ್ದೀನಿ. ಮೇಲೆ ಒಂದು ಬಟ್ಟೆ ಏನಾದರೂ ಕವರ್ ಮಾಡಿನೇ ಹಾಕಬೇಕು, ಯಾಕಂದರೆ ಮೇಲೆ ಏನಾದರೂ ಬೀಳೋದು ಏನಾದರೂ ಇರುತ್ತಲ್ವ. ಹಾಗಾಗಿ ನಾನು ಪ್ರತಿ ಸತಿ ಮಾಡಬೇಕಾದ್ರೂ ಇದೇ ಥರ ಮಾಡ್ಕೊತ ಬಂದಿದ್ದೀನಿ. ನೋಡಿ, ಪಕ್ಕದಲ್ಲಿ ಹಾಕಿರೋದು ಮಿಲೆಟ್ಸ್ನ ಎಲ್ಲ ಒಟ್ಟಿಗೆ ನಾನು ಮಿಕ್ಸ್ ಮಾಡಿಕೊಂಡು ಎಲ್ಲ ಥರ ಮಿಲೆಟ್ಸ್ಗಳು ಯಾವ್ದ್ಯಾವ್ದು ಬರುತ್ತಲ್ವ, ಇವಾಗ ಅರ್ಕ, ಊದ್ಲು, ನವಣೆ, ಸಾಮೆ, ಬರ್ಗು, ಈ ಥರ ಎಲ್ಲ ಮಿಲೆಟ್ಸನ್ನು ಸೇರಿಸ್ಕೊಂಡು ಅದನ್ನು ಅಷ್ಟೇ, ಅದನ್ನು ಒಂದು ಚೆನ್ನಾಗಿ ತೊಳೆದು ಅದನ್ನು ಒಂದು ಸ್ವಲ್ಪ ಒಂದು 4-5 ಅವರ್ಸ್ ನೆನೆಸಿ ಆಮೇಲೆ ಅದನ್ನು ತೆಗೆದು ಒಂದು ಸತಿ ನೀರೆಲ್ಲ ಡ್ರೈ ಮಾಡಿ ಒಣಗಿಸ್ಲಿಕ್ಕೆ ಹಾಕ್ತಾ ಇರೋದು. ನೋಡಿ, ಇದೆಲ್ಲ ಮಿಲೆಟ್ಸ್ಗಳು ಇಷ್ಟು ಇದು ಒಟ್ಟಿಗೆ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ. ರಾಗಿ ಮತ್ತು ಮಿಲೆಟ್ಸು ಫಸ್ಟು ಮತ್ತು ಇದು ನಾನು ಶುರು ಮಾಡಿದ್ರೆ ಆಲ್ಮೋಸ್ಟ್ ನನಗೆ 1 ವೀಕ್ ಆಗುತ್ತೆ. ಒಂದೊಂದು ಬ್ಯಾಚ್ ಥರ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಮಿಲೆಟ್ಸು ಮತ್ತು ರಾಗಿ ಇದೆರಡನ್ನೂ ಕಂಪ್ಲೀಟ್ ವಾಶ್ ಮಾಡಿ ಇದನ್ನು ಒಣಗಿಸಿಟ್ಟಿಟ್ಕೊಂಡು ಮತ್ತು ಆಮೇಲೆ ಬೇರೆ ಯಾವ್ಯಾವುದು ಕಾಳುಗಳು ಅಂದರೆ ತೊಳೆಯಲಿಕ್ಕೆ ಇರುತ್ತಲ್ವ ಅಂಥದನ್ನು ಯೂಸ್ ಆ ಥರ ಒಂದೊಂದು ಪ್ರೋಸೆಸ್ಸಲ್ಲಿ ಮಾಡ್ಕೊತಾ ಬರ್ತೀನಿ. ಇವಾಗ ಏನಂದರೆ, ಇದನ್ನು ನಾವೇ ಮನೆಯಲ್ಲಿ ಪ್ರೀತಿಯಿಂದ ಮಾಡಿಕೊಡೋದ್ರಿಂದ ಈಗ ನಾವು ಆಚೆ ಕಡೆ ನಾವು ತೊಗೊಳ್ಳೋದೇ ಬೇರೆ. ಇವಾಗ ಪ್ಯಾಕಿಂಗ್ ಎಲ್ಲ ಇರುತ್ತಲ್ವ, ಪ್ಯಾಕ್ಡ್ ಇದು ಸಿಗುತ್ತೆ ನಮಗೆ, ಅದೇ ಬೇರೆ. ಈಗ ಅದು ಬಿಸ್ನೆಸ್ ಪರ್ಪಸ್ಗೆ ಮಾಡಿದಾಗ ಅದೇ ಬೇರೆ ಥರ ಐತೆ. ಈಗ ನಾವು ಇದನ್ನು ಪ್ರೀತಿಯಿಂದ ಮನೇಲಿ ಸ್ವಲ್ಪ ಕ್ವಾಂಟಿಟಿಲಿ ಮನೇಲೆ ಹೋಮ್ ಮೇಡ್ ಅಂತ ಇರ್ತೀವಲ್ವ, ಈಗ ಮಾಡ್ಕೊಡೋದ್ರಿಂದ ಇದ್ರದ್ದು ಟೇಸ್ಟೇ ಬೇರೆ. ಇವಾಗ ನಾವು ಹೇಗೆ ಮಾಡ್ಕೋತೀವಿ ಅಂದರೆ, ಈಗ ನನಗೆ ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡ್ಕೋತೀನಿ ಅದೇ ಥರ ನಿಮಗೂ ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ಯಾರಿಗಾದರೂ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಖಂಡಿತವಾಗ್ಲೂ ಅದಕ್ಕೆ ನೀವು ಮೆಸೇಜ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ಇದು ಏನಕ್ಕೆ ಯೂಸ್ ಆಗುತ್ತೆ, ಯಾರು ತೊಗೋಬೋದು ಅಂತಂದರೆ, ಇದು ಪ್ರತಿಯೊಬ್ಬರಿಗೂ ಇವಾಗ 1.5 ಅಥವಾ 2 ಇಯರ್ಸ್ ಮೇಲಿಂದ ಮಗುವಿಂದ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಾದ್ರೂ ಇದನ್ನು ಯೂಸ್ ಮಾಡ್ಬೋದು. ಇದು ಈಗ ನಾವು ಎಲ್ಲ ಥರ ಬೇಳೆ ಕಾಳುಗಳಿರ್ಬೋದು, ಇವನ್ ನಾನು ಇವಾಗ ಇದಕ್ಕೆ ಹಾಕಿರೋದು 46 ಅಂದರೆ 46+ ಮಲ್ಟಿಗ್ರೇನ್ಸ್ ಎಲ್ಲ ಥರ ಕಾಳುಗಳು, ಬೇಳೆ ಮತ್ತು ಡ್ರೈ ಫ್ರೂಟ್ಸ್ ಇರ್ಬೋದು, ಈ ಥರ ಎಲ್ಲ ಥರನೂ ಹಾಕಿ ಮಾಡಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಮೇಯ್ನಾಗಿ ನಮಗೆ ತುಂಬ ಇಮ್ಯುನಿಟಿ ಕಡಿಮೆ ಇರೋರಿಗಂತೂ ಸಖತ್ ಹೆಲ್ಪ್ ಆಗುತ್ತೆ. ಇವಾಗ ಪ್ರತಿಯೊಬ್ಬರು ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಇದೆ, ಯಾರಿಗೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂಥವರು ಖಂಡಿತವಾಗ್ಲೂ ಇದಕ್ಕೆ ನೀವು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಯಾರಿಗಾದರೂ ಮನೇಲಿ ಟೈಮ್ ಇದೆ ಮಾಡ್ಕೊತೀವಿ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನಾನು ತುಂಬ ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ, ಇವನ್ ಏನೇನು ಹಾಕ್ತೀನಿ, ನಾನು ಅದಕ್ಕೆ ಏನೇನು ಯೂಸ್ ಮಾಡ್ತೀನಿ ಇಂಗ್ರೀಡಿಯೆಂಟ್ಸು. ಸೊ ಎಲ್ಲ ನಾನು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ನೀವು ಕೆಳಗಡೆ ಒಂದು ಸತಿ ಹೋಗಿ ನನ್ನ ವೀಡಿಯೋಸ್ ಎಲ್ಲ ಚೆಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಇದ್ರ ಜೊತೆಗೆ ಇನ್ನು ತುಂಬ ಪ್ರಾಡಕ್ಟ್ಸ್ಗಳಿದೆ. ಇವನ್ ಸಾಂಬಾರ್ ಪೌಡರ್, ಹೋಮ್ ಮೇಡ್ ಸಾಂಬಾರ್ ಪೌಡರ್ ಆಗಿರ್ಬೋದು, ರಸಮ್ ಪೌಡರ್ ಆಗಿರ್ಬೋದು, ಮತ್ತು ಎಲ್ಲ ಥರದ ಒಂದು 4 ರಿಂದ 5 ಥರದ ಚಟ್ನಿ ಪುಡಿಗಳು, ಮತ್ತು ಡ್ರೈ ಫ್ರೂಟ್ಸ್ ಲಡ್ಡುಗಳಿರ್ಬೋದು, ಈ ಥರ ತುಂಬ ಪ್ರಾಡಕ್ಟ್ಗಳು ಇವಾಗ ಅದು ಎಲ್ಲನೂ ಅಷ್ಟೇ ನಾನೇ ಪ್ರಿಪೇರ್ ಮಾಡಿ ಕೊಡೋದ್ರಿಂದ ತುಂಬ ಕ್ಲೀನಾಗಿ ನನಗೆ ಹೇಗೆ ಅನಿಸುತ್ತೆ, ಇವಾಗ ನಾನು ಮನೆಗೆ ಹೇಗೆ ಮಾಡ್ಕೊತೀನಿ ಅದೇ ಥರ ಮಾಡಿ ಕೊಡ್ತಾಯಿದ್ದೀನಿ. ಯಾರಿಗಾದರೂ ಬೇಕಾದರೆ ನೀವು ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಾನು ಅದಕ್ಕೆ ಏನೇ ಇದ್ದಿದ್ರೂ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ಇನ್ನೊಂದೇನೆಂದರೆ, ಈಗ ಡೋನ್ಝೋ ಇರ್ಬೋದು, ಇವಾಗ ಪೋರ್ಟರ್ ಯಾವುದೇ ಥರ ಫೆಸಿಲಿಟೀಸ್ ಇದ್ದರೂ ನಾನು ಕಳಿಸ್ಕೊಡ್ತೀನಿ. ಇವನ್ ಬ್ಯಾಂಗ್ಳೂರ್ ಇರ್ಬೋದು, ಔಟ್ ಆಫ್ ಬ್ಯಾಂಗ್ಳೂರೇ ಆಗಲಿ, ನನ್ನ ಕೊರಿಯರು ಅಷ್ಟೇ ತುಂಬ ಕಡೆ. ಈಗ ನಾನು ಔಟ್ ಆಫ್ ಇವನ್ ಬ್ಯಾಂಗ್ಳೂರ್ ಬಿಟ್ಟು ನಾನು ಬೇರೆ ಕಡೆ ಎಲ್ಲ ಕಳಿಸ್ಕೊಡ್ತಾ ಇದ್ದೀನಿ ಕೊರಿಯರ್. ಹಾಗಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಇವಾಗ ನೀವು ಅಡ್ರೆಸ್ ಎಲ್ಲ ಕ್ಲೀನಾಗಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ಅದೇ ಅಡ್ರೆಸ್ಗೆ ಕ್ಲೀನಾಗಿ ನಾನು ಎಲ್ಲ ಪಾರ್ಸಲ್ ಮಾಡಿ ಕಳಿಸ್ಕೊಡ್ತೀನಿ. ತುಂಬ ಜನ ತೊಗೊಂಡು ಅದನ್ನು ಯೂಸ್ ಮಾಡಿರೋರು ತುಂಬ ಖುಷಿಪಟ್ಟು ಹೇಳ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ. ಹಾಗಾಗಿ ಅದು ಒಂದು ಮಾತು ನೀವು ಖುಷಿಯಾಗಿ ಹೇಳಿದ್ರೆ ಖಂಡಿತವಾಗ್ಲೂ ನಮಗೂ, ನಾವು ಏನು ಮಾಡಿರ್ತೀವಲ್ವ ಅದಕ್ಕೆ ನಮಗೂ ಒಂದು ಸಂತೋಷ ಅನ್ನೋದು ಸಿಗುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ತುಂಬ ಹೃದಯದ ಧನ್ಯವಾದಗಳು. ಈ ಪ್ರಾಡಕ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಇದು ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಎಲ್ಲರೂ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಏನಿರುತ್ತೆ ಎಲ್ಲರೂ ಆದಷ್ಟು ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಇದರಿಂದ ಹೆಲ್ಪ್ ಆಗುತ್ತೆ. ಎಲ್ಲ ರೆಡಿ ಆದಮೇಲೆ ಕ್ಲೀನಾಗಿ ಈ ಥರ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಡ್ತೀನಿ. ಏನಂದರೆ, ಈಗ ನೀವು ಮನೇಲಿ ಇಟ್ಕೊಂಡಾಗಲೂ ಅಷ್ಟೇ ಒಂದು ತೊಟ್ಟು ನೀರನ್ನು ತಗಲಿಸ್ತಾ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.